Hello dear students, welcome to the business studies class. Now today is our last class for chapter number 7 where we are focusing on formation of a company स्थापना. So what is our topic? See, our topic for today's class is capital subscription, ಬಂಡವಾಳ ಸಂಗ್ರಹಣೆ. Before starting this topic, let me introduce to all of you the most important building related for the companies, that is the Bombay Stock Exchange. Okay, now where it is located into Mumbai. Okay, ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಬಹಳ ಮಹತ್ವದ ಇರ್ತೈತಿ ಯಾವುದೇ ಒಂದು ಲಿಸ್ಟೆಡ್ ಕಂಪನಿ ಸಲುವಾಗ, ಬಿಕಾಸ್ ದಿಸ್ ಇಸ್ ದ ಪ್ಲೇಸ್ ವೇರ್ ದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ದ ಶೇರ್ಸ್ ಹ್ಯಾಪನ್. ನೋಡ್ರಿ, ಯಾವುದೇ ಒಂದು ಪ್ರಾಡಕ್ಟಿಗೆ ನಿಮಗೆ ಖರೀದಿ ಮಾಡೋದಿತ್ತು, ಮಾರಾಟ ಮಾಡೋದಿತ್ತು ಅಂದ್ರೆ ನೀವು ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ ಹೋಗ್ತೀವಿ. Suppose if you want to buy gold, where you will visit to the Sarak Bazaar. If you are interested into buying the grocery items, ಕಿರಾಣಾ ಐಟಮ್ ನಿಮಗೆ ಖರೀದಿ ಮಾಡೋದಿತ್ತಂದ್ರೆ ನೀವು ಕಿರಾಣಾ ಬಜಾರದಲ್ಲಿ ಹೋಗ್ತೀವಿ. ಅದೇ ರೀತಿ ನಿಮಗೆ ಹೂವು ಮತ್ತು ಅಂಥವೆಲ್ಲ ಡೆಕೋರೇಟಿವ್ ಐಟಮ್ಸ್ ಬೇಕಾಗ್ಯಾವ ಅಂದ್ರೆ you will visit to some flower market. So in the same way, if you want to buy the shares of any company, what is the place to visit? It is the share market. This is the building where majority of the work happens. Why I am showing you this building? So when I am telling you about the stock exchange, the stock market, you should know exactly where it is. Now, is it the only one stock exchange functioning in India? No, there are many, but this is the major one. Okay. Now, let us introduce to you another one important building. Now, this is the SEBI headquarters. Now, what is SEBI? SEBI means the Stock Exchange Board of India. Iವ್ರದ ಬೇಸಿಕ್ ವರ್ಕ್ ಏನಿದೆ ನೋಡ್ರಿ, ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇರಲಿ ಅಲ್ಲಿ ಯಾವಾಗ ದುಡ್ಡು ಇರ್ತೈತಿ, ಫ್ರಾಡ್, ಮಿಸ್ಅಪ್ರೋಪ್ರಿಯೇಷನ್, ವಿಂಡೋ ಡ್ರೆಸ್ಸಿಂಗ್ ಎಲ್ಲಾನು ಒಂದು ರಿಸ್ಕ್ ಏನಾಗ್ತೈತಿ ಬಂದ್ಬಿಡ್ತೈತಿ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಏನೇನು ವ್ಯವಹಾರ ಟ್ರಾನ್ಸಾಕ್ಷನ್ಸ್ಗಳು ಆಗಕತ್ತಾವ ಅವು ಸರಿಯಾಗಿ ನಡಕತ್ತಾವ ಇಲ್ಲ, ಅದರೊಳಗೆ ಯಾವುದೇ ರೀತಿಯಿಂದ ಮಿಸ್ಅಪ್ರೋಪ್ರಿಯೇಷನ್ ಆಗತ್ತಿಲ್ಲಲ್ಲ, ಅದ್ರ ಮೇಲೆ ಲಕ್ಷ್ಯ ಇರಬೇಕಾಗ್ತೈತಿ. ಸೊ ಯಾವ ರೀತಿಯಿಂದ ಸಮಾಜದಲ್ಲಿ ಶಿಸ್ತವನ್ನು ಮೇಂಟೈನ್ ಮಾಡಲಿಕ್ಕೆ ಪೊಲೀಸ್ ಇರ್ತೈತಿ, ಅಥವಾ ಏನಾದ್ರು ಹ್ಯೂಜ್ ಕ್ರೈಮ್ ಆಯ್ತಂದ್ರೆ CBI ಇರ್ತೈತಿ ಟು ಇನ್ವೆಸ್ಟಿಗೇಟ್ ದ ಕ್ರೈಮ್ ಅಂಡ್ ಆಲ್. In the same way, to see that whatever transactions are happening into the stock exchange, they all are legal, they are ethical, following the norms and standards which are laid down by the Companies Act. ಅದರ ಮೇಲೆ ಲಕ್ಷ್ಯ ಇಡಾಕ ಮತ್ತು ಆಕ್ಷನ್ ತಗೊಳಕ ಯಾವುದೊಂದು ಸಂಸ್ಥೆ ಐತಿ ನೋಡ್ರಿ, SEBI. It is an institution which is formed by the government and it has lots of power to take many disciplinary actions against various companies. Okay, so this is SEBI. Okay, so ಇವು ಎರಡು ಮಾತನ್ನ ನಿಮಗೆ ಯಾಕೆ ಹೇಳಿನಂದ್ರೆ ಇವತ್ತಿನ ನಮ್ಮ ಕ್ಲಾಸ್ ವಿಷಯ ಏನೈತೆ ನೋಡಿ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್. ಒಂದು ಕಂಪನಿ ಸ್ಥಾಪನೆ ಮಾಡಬೇಕಾದ್ರೆ ಅದರದ 3 ಪ್ರಮುಖ ಭಾಗಗಳು. ವಾಟ್ ಆರ್ ದ 3 ಸ್ಟೇಜಸ್ ಫಾರ್ ಫಾರ್ಮಿಂಗ್ ಅ ಕಂಪನಿ? ಫಸ್ಟ್ ಈಸ್ ದ ಪ್ರಮೋಷನ್. ನೀವು ಒಂದು ಕಂಪನಿದ ಐಡಿಯಾ ಬಂತು, ಬಿಸ್ನೆಸ್ ಪ್ಲಾನ್ ಹಾಕಿದ್ರಿ, ಪೊಟೆನ್ಷಿಯಲ್ ನಿಮಗೆ ಕಾಣಕತ್ತೈತಿ, ನೀವು ಆ ಕಂಪನಿ ಪ್ರಮೋಟ್ ಮಾಡಕತ್ತೀರಿ, ಅದಕ್ಕೇನು ಬೇಸಿಕ್ ವರ್ಕ್ ರಿಕ್ವೈರ್ಡ್ ಐತಿ ಇನಿಷಿಯಲ್ ಸ್ಟೇಜಸ್ ಮೇಲೆ ಅದನ್ನ ಮಾಡಕತ್ತೀವಿ. ಒನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗಿಬಿಟ್ಟಾವು ರಿಲೇಟೆಡ್ ಫಾರ್ ದ ಇನ್ಕಾರ್ಪೊರೇಷನ್ ಆಫ್ ದ ಕಂಪನಿ, ಆ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್ ಫಾರ್ ದ ಇನ್ಕಾರ್ಪೊರೇಷನ್ ಎಲ್ಲಾನು ತಗೊಂಡು ನೀವು ಎಲ್ಲಿ ಹೋಗ್ತೀರಿ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ಹೋಗ್ತೀರಿ, ಎಲ್ಲಾನು ಸಬ್ಮಿಷನ್ ಮಾಡ್ತೀರಿ. ಪ್ಲಸ್ ಅಲ್ಲಿ ಹೇಳ್ತೀರಿ ನಿಮ್ದು ಪಬ್ಲಿಕ್ ಕಂಪನಿ ಐತೋ ಪ್ರೈವೇಟ್ ಕಂಪನಿ ಐತಿ, ಎಲ್ಲ ಅವ್ರು ಏನೇನು ಡೀಟೇಲ್ಸ್ ಮಾಹಿತಿಗಳನ್ನು ಕೇಳಿರ್ತಾರೋ ಎವ್ರಿಥಿಂಗ್ ಯು ವಿಲ್ ಗಿವ್ ಆರ್ ಪ್ರೊವೈಡ್. ಒನ್ಸ್ ಯು ರಿಸೀವ್ the certificate of incorporation, ಒಂದ್ಸಲಿ ನಿಮ್ಮ ಕಡೆ ಆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಬಂದು ತದನಂತರ ನೀವು ಏನ್ ಮಾಡ್ತೀರಿ, ಮಾರ್ಕೆಟ್ ದಾಗಿಂದ ಕ್ಯಾಪಿಟಲ್ ಅನ್ನು ರೇಸ್ ಮಾಡ್ತೀರಿ. ಸಿ ದಟ್ ಈಸ್ ಓನ್ಲಿ ದ ಮೇನ್ ಪಾಯಿಂಟ್ ಆಫ್ ಅ ಕಂಪನಿ. ಸೋಲ್ ಟ್ರೇಡಿಂಗ್ ದಲ್ಲಿ ಯಾರು ಓನರ್ ಅವರ ದುಡ್ಡು ಹಾಕಾಗಲ್ಲ, ಪಾರ್ಟ್ನರ್ಶಿಪ್ ದಲ್ಲಿ ಯಾರು ಪಾರ್ಟ್ನರ್ಸ್ ಅದಾರೋ ಅವರ ದುಡ್ಡು ಹಾಕಾಗಲ್ಲ. ಕಂಪನಿನಲ್ಲಿ ಹೆಂಗೈತಿ, ದ ಓನರ್ಸ್ ಆರ್ ಡಿಫರೆಂಟ್ ಅಂಡ್ ದ ಮ್ಯಾನೇಜರ್ಸ್ ಆರ್ ಡಿಫರೆಂಟ್. ದುಡ್ಡು ಯಾರು ಹಾಕಕತ್ತಾರೋ ದ ಕಾಮನ್ ಪೀಪಲ್, ಸೋ ಮೆನಿ ಪೀಪಲ್. ಬಟ್ ಆರ್ ದೇ ರನ್ನಿಂಗ್ ದ ಕಂಪನಿ? ಆರ್ ದೇ ಟೇಕಿಂಗ್ ಕೇರ್ ಆಫ್ ದ ಡೇ ಟು ಡೇ ಫಂಕ್ಷನಿಂಗ್ ಆಫ್ ದ ಕಂಪನಿ? ನೋ. ಹೂ ಟೇಕ್ಸ್ ಕೇರ್ ಆಫ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ? ದ ಡೈರೆಕ್ಟರ್ಸ್. And that is why only a company is a huge concept these days, because it has lots of advantages. It has limited liability, it has its own individual legal existence, and so many other advantages are there.
into a joint stock company. ಆಲ್ರೆಡಿ ಚಾಪ್ಟರ್ ನಂಬರ್ 2 ದಲ್ಲಿ ಎಲ್ಲ ಡೀಟೇಲ್ ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಈಗಿನ ಕಾಲದಲ್ಲಿ ಒಂದು ಕಂಪನಿ ಸ್ಥಾಪನೆ ಮಾಡುವುದು ಮತ್ತು ಫಂಕ್ಷನಿಂಗ್ ಮಾಡುವುದು ಬಹಳ ಕಾಮನ್ ಆಗಿಬಿಟ್ಟೈತಿ ಮತ್ತು ಬರೋ ಟೈಮ್ನಲ್ಲಿ ಹೆಚ್ಚಿನ ಆಗ್ತೈತಿ, ಕಮ್ಮಿ ಆಗಂಗೈತಿ. ಓಕೆ, ಸೊ ಇಲ್ಲಿ ಒಂದು ಮಾತು ಅಗೇನ್ ನೀವು ತಿಳ್ಕೊಬೇಕು ಏನಂದ್ರೆ, ಇಫ್ ಇಟ್ ಈಸ್ ಅ ಪ್ರೈವೇಟ್ ಕಂಪನಿ, they do not raise the capital from the common people. Please remember this, because it is a private company. They don't want the outsiders to enter into their functioning. ಯಾಕಂದ್ರೆ ಯಾರು ಶೇರ್ಸ್ ದಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅವರು ಶೇರ್ ಹೋಲ್ಡರ್ ಆಗ್ತಾರೋ. ಶೇರ್ ಹೋಲ್ಡರ್ ಯಾರಾದರೂ is the owner of the company. Ultimately he has the decision making power. So the private company does not require the capital from the common people. Then where it will get its capital? It will get it from its insider people only. Okay, ಯಾರು ರಿಲೇಟಿವ್ಸ್ ಅದಾರು, ನೋನ್ ಪೀಪಲ್ ಅದಾರು, ಅವರಿಗೇನ ಶೇರ್ಸ್ ಗಳನ್ನು ಇಶ್ಯೂ ಮಾಡಿ, ಎಂಪ್ಲಾಯೀಸ್ಗೇನ ಶೇರ್ಸ್ ಇಶ್ಯೂ ಮಾಡಿ ಅವ್ರ ಕಡೆಯಿಂದ ಏನ್ ಮಾಡ್ತಾರೋ ಕ್ಯಾಪಿಟಲ್ ಅನ್ನು ತುಂಬಿಸ್ಕೊತಾರೆ. ಬಿಕಾಸ್ ದೇ ವಾಂಟ್ ಕಂಪ್ಲೀಟ್ ಕಂಟ್ರೋಲ್ ಇನ್ ಟು ದೇರ್ ಹ್ಯಾಂಡ್ಸ್. ಬಟ್ ವೆನ್ ವಿ ಸ್ಪೀಕ್ ಫಾರ್ ಅ ಪಬ್ಲಿಕ್ ಕಂಪನಿ, ಅವ್ರ ಮೇಲಂತೂ ಕಂಪಲ್ಷನ್ ಐತಿ ದಟ್ ದೇ ಶುಡ್ ಅಂಡ್ ಮಸ್ಟ್ ಇಶ್ಯೂ the prospectus into the market and raise the capital. Okay, so ಇವತ್ತಿನ ಕ್ಲಾಸ್ ಅಲ್ಲಿ what we are going to understand how to raise the capital. Okay, so a public company, ನೋಡ್ರಿ ವಾಕ್ಯದಲ್ಲಿ ಏನು ಹೇಳ್ಯಾರು, a public company raising funds, the following steps for fundraising. Okay, ಈ ಸ್ಟೆಪ್ಸ್ ಗಳನ್ನು ಫಾಲೋ ಮಾಡಬೇಕು ಹಣಕಾಸನ್ನು ಗಳಿಸಲಿಕ್ಕೆ to raise the money. ಫಸ್ಟ್ ಅಂದ್ರೂ ಅವ್ರು ಏನ್ ಮಾಡ್ಬೇಕು ನೋಡ್ರಿ, ಒಂದು ಕಂಪನಿ ಸೆಬಿ ಕಡೆಯಿಂದ ಅಪ್ರೂವಲ್ ತಗೋಬೇಕು. ಅದಕ್ಕಾಗಿ ನಾನು ನಿಮ್ಗೆ ಸೆಬಿ ಅಂದ್ರೆ ಏನು ಅದನ್ನು ಹೇಳಿದ್ನಿ, ಅದು ಎಲ್ಲೈತಿ ಎಂತದೈತಿ ಅಂತ ತೋರಿಸಿದ್ನಿ, ಅದ್ರ ಫಂಕ್ಷನ್ ಏನೈತಿ ಅದನ್ನು ಹೇಳಿ. ಸೊ ಸೆಬಿ ಕಡೆಯಿಂದ ಎದ್ರದ್ದು ಅಪ್ರೂವಲ್ ತಗೋಬೇಕು ಅವರು, ಟು ಇಶ್ಯೂ ದ ಪ್ರಾಸ್ಪೆಕ್ಟಸ್ ಇನ್ ಟು ದ ಮಾರ್ಕೆಟ್. ಓಕೆ, ವೆದರ್ ಇಟ್ಸ್ ಅ ಲಿಸ್ಟೆಡ್ ಕಂಪನಿ ಆರ್ ನಾಟ್, ದಟ್ ಇಸ್ ಸೆಕೆಂಡರಿ. ಬಟ್ ಅವ್ರು ಸೆಬಿ ಕಡೆಯಿಂದ ಏನ್ ಮಾಡಬೇಕು, ಪರ್ಮಿಷನ್ ತಗೊಳ್ಳೇನ ಬೇಕಾಗ್ತೈತಿ. ಸೊ ಸೆಬಿ ಕಡೆ ಅವರು ಏನ್ ಮಾಡ್ಬೇಕಾಗ್ತೈತಿ, ಅಪ್ಲಿಕೇಶನ್ ಕೊಡ್ಬೇಕಾಗ್ತೈತಿ ಫಾರ್ ದ ರೇಸಿಂಗ್ ದ ಕ್ಯಾಪಿಟಲ್ ಫ್ರಮ್ ದ ಪಬ್ಲಿಕ್. ಸೆಕೆಂಡ್ ಅವ್ರು ಏನ್ ಮಾಡ್ತಾರೆ ನೋಡ್ರಿ, ದ ಕಂಪನಿ ನೀಡ್ಸ್ ಟು ಫೈಲ್ ಅ ಕಾಪಿ ಆಫ್ ಪ್ರಾಸ್ಪೆಕ್ಟಸ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ROC ಅಂತನೂ ಕರಿತೀವಿ. ಸೊ ಎವ್ರಿ ಸ್ಟೇಟ್ ಹ್ಯಾಸ್ ಅ ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ಸೊ ಅವ್ರ ಕಡೆ ಹೋಗಿ ಅವ್ರು ಏನ್ ಮಾಡ್ಬೇಕಾಗ್ತೈತಿ, ಒಂದು ಕಾಪಿಯನ್ನು ಫೈಲ್ ಮಾಡಬೇಕಾಗ್ತೈತಿ. ದೇ ನೀಡ್ ಟು ಫೈಲ್ ಅ ಕಾಪಿ ಆಫ್ ವಾಟ್, ಆಫ್ ಅ ಪ್ರಾಸ್ಪೆಕ್ಟಸ್. ಕಂಪನಿ ನೋಂದಣಿ ಅಧಿಕಾರಿಗಳಿಗೆ ಕಂಪನಿಯ ಪತ್ರಿಕೆಯನ್ನು ಸಲ್ಲಿಸುವುದು. ಓಕೆ, ಸೊ ಪ್ರಾಸ್ಪೆಕ್ಟಸ್ ಅಲ್ಲಿ ಏನೇನಿರ್ತೈತಿ ನೋಡ್ರಿ, ಎಲ್ಲ ಮಾಹಿತಿ ಇರ್ತೈತಿ. ಇಟ್ ಹ್ಯಾಸ್ ಆಲ್ ದ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಂಪನಿ. ದ್ಯಾಟ್ ಅದ ಕಂಪನಿ ಎಲ್ಲಿ ಸಿಚುವೇಟೆಡ್ ಐತಿ, ಯಾರು ಅದರ ಪ್ರಮೋಟರ್ಸ್ ಅದಾರು, ಏನ್ ಬಿಸ್ನೆಸ್ ಮಾಡಕತ್ತಾರು, ರಿಜಿಸ್ಟರ್ಡ್ ಆಫೀಸ್ ಎಲ್ಲೈತಿ, ಎವ್ರಿ ಮೈನ್ಯೂಟ್ ಡೀಟೇಲ್ ರಿಲೇಟೆಡ್ ಟು ದಟ್ ಕಂಪನಿ ಈಸ್ ರಿಟರ್ನ್ ಇನ್ ಟು ದ ಪ್ರಾಸ್ಪೆಕ್ಟಸ್. ಸೊ ಇದರದ್ದು ಒಂದು ಕಾಪಿ ಪ್ರತಿ ಒಂದು ಕಂಪನಿ ಎಲ್ಲಿ ಸಬ್ಮಿಟ್ ಮಾಡಬೇಕು ನೋಡ್ರಿ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ಕಂಪಲ್ಸರಿ ಅವ್ರು ಸಬ್ಮಿಟ್ ಮಾಡಬೇಕಾಗ್ತದೆ. ಆಮೇಲೆ ಅವರ ಮಾರ್ಕೆಟ್ ದಲ್ಲಿ ಆ ಪ್ರಾಸ್ಪೆಕ್ಟಸ್ ಅನ್ನು ಇಶ್ಯೂ ಮಾಡಬಹುದು. ಸೊ ಈ ಪ್ರಾಸ್ಪೆಕ್ಟಸ್ ಯಾವಾಗ ಮಾರ್ಕೆಟ್ ದಲ್ಲಿ ಇಶ್ಯೂ ಮಾಡ್ತಾರೋ ಆ ಪ್ರಾಸ್ಪೆಕ್ಟ್ ಅಥವಾ ಒಂದು ಸಣ್ಣ ಬುಕ್ಲೆಟ್ ಇರ್ತೈತಿ ನೋಡ್ರಿ. ಓಕೆ, ಅದ್ರ ಹಿಂದೆ ಏನಿರ್ತೈತಿ, ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತೈತಿ. ಸೊ ಯಾವ ಶೇರ್ ಹೋಲ್ಡರ್ಸಿಗೆ ಇಚ್ಛೆ ಇರ್ತೈತಿ ಆ ಕಂಪನಿದಲ್ಲಿ ಶೇರ್ಸ್ ಗಳನ್ನು ಖರೀದಿ ಮಾಡೋ ಸಲುವಾಗ ಅವ್ರು ಏನ್ ಮಾಡಬಹುದು, ದೇ ಕ್ಯಾನ್ ಫಿಲ್ ಅಪ್ ದಟ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಏನ್ ಫೇಸ್ ವ್ಯಾಲ್ಯೂ ಐತಿ ಪ್ರತಿ ಒಂದು ಶೇರ್, ಅಂದ್ರೆ ಆ ಶೇರ್ ಏನ್ ಬೆಲೆ ಐತಿ ಮತ್ತು ಅವ್ರಿಗೆ ಎಷ್ಟು ಶೇರ್ಸ್ ಬೇಕಾಗ್ಯಾವು ಅಷ್ಟು ದುಡ್ಡವನ್ನು ಅವ್ರು ಅಡ್ವಾನ್ಸ್ ನಲ್ಲಿ ಕೊಡಬೇಕಾಗ್ತೈತಿ ಬಿಫೋರ್ ರಿಸೀವಿಂಗ್ ದ ಶೇರ್ಸ್ ಓನ್ಲಿ. ಓಕೆ, ಸೊ ದೇ ನೀಡ್ ಟು ಅಪ್ಲೈ ಟು the one who is interested to invest into that company, who can further become a shareholder. So in this way the company will issue the prospectus. Then there is a need for the appointment of brokers, bankers and underwriters etc. ಕಂಪನಿಯು ಬ್ಯಾಂಕರ್, ದಲಾಲಿ ಮತ್ತು ಮಾರಾಟವಾಗದ ಷೇರುಗಳನ್ನು ಕೊಳ್ಳಲು ಭರವಸೆ ನೀಡುವವರನ್ನು ನೇಮಕ ಮಾಡಿಕೊಳ್ಳುವುದು. See, the beauty of commerce is ನಿಮಗೆ ಪ್ರತಿ ಒಂದು ಶಬ್ದದಲ್ಲಿ ಜಾಬ್ ಐತಿ. ಓಕೆ, ಬ್ರೋಕರ್, ಬ್ಯಾಂಕರ್, ಅಂಡರ್ ರೈಟರ್, ಯು ಕ್ಯಾನ್ ಬಿಕಮ್ ಎನಿ ಆಫ್ ದೀಸ್ ಥಿಂಗ್ಸ್, ಬಟ್ ದೆನ್ ಯು ನೀಡ್ ಟು ಹ್ಯಾವ್ ದ ನಾಲೆಜ್ ಆಫ್ ದಟ್. Unless and until you do not have the knowledge, you will not get any job. So, who are brokers? ಈಗ ನೋಡ್ರಿ, ನೀವು ಶೇರ್ ಮಾರ್ಕೆಟ್ ನೋಡಿದ್ರಿ. ಫಸ್ಟ್ ಯು ಸಾ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಈಗ ಶೇರ್ ಮಾರ್ಕೆಟ್ ದಲ್ಲಿ ಬಹಳಷ್ಟು ಬಿಸ್ನೆಸ್ ನಡೀತಿರ್ತೈತಿ. there is continuous buying and selling of shares, bonds, securities and too many things going on. Now there is a common man who has money. Okay, little money.
ಬಟ್ ಹಿ ವಾಂಟ್ಸ್ ಟು ಇನ್ವೆಸ್ಟ್ ದಟ್ ಮನಿ ಇನ್ ಟು ಶೇರ್ ಮಾರ್ಕೆಟ್. ಬಟ್ ಪಾಪ ಅವರಿಗೆ ಗೊತ್ತಿಲ್ಲ ಎಲ್ಲಿಂದ ಖರೀದಿ ಮಾಡಬೇಕು, ಹೆಂಗ್ ಖರೀದಿ ಮಾಡಬೇಕು, ಅಥವಾ ಯಾವ ಕಂಪನಿದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ನು ಕಮ್ಮಿ ಇರ್ತೈತಿ ಮತ್ತು ರಿಟರ್ನ್ಸ್ನು ಹೈ ಇರ್ತಾವ. ಸೊ ಅವ್ರ ಸಹಾಯಕದಲ್ಲಿ ಯಾರು ಬರ್ತಾರೆ ನೋಡ್ರಿ, ಬ್ರೋಕರ್ಸ್ ಬರ್ತಾರೆ. ಒನ್ ಕೈಂಡ್ ಆಫ್ ಕಮಿಷನ್ ಏಜೆಂಟ್ ಅಂತ ತಿಳ್ಕೊಳ್ಳಿ. ಓಕೆ, ಅದೇ ರೀತಿಯಿಂದ ಒಂದು ಕಂಪನಿಗೂ ಏನ್ ಮಾಡೋದೈತಿ, ಶೇರ್ಸ್ ಗಳನ್ನು ಇಶ್ಯೂ ಮಾಡೋದು. ಬಟ್ ಅವ್ರ ಕಡೆ ಸಮಯನೂ ಇಲ್ಲ ಒಂದು. ಎರಡನೇದು, ದೇ ಡು ನಾಟ್ ಹ್ಯಾವ್ ದ ಆಕ್ಸೆಸ್ ಟು ಮೀಟ್ ದ ಕಾಮನ್ ಪೀಪಲ್. ಯಾವ ರೀತಿಯಿಂದ ಅವ್ರಿಗೆ ಬೆಟ್ ಆಗ್ಬೋದು. ಸೊ ಇಲ್ಲಿ ಒಂದು ಕಂಪನಿ ಐತಿ ಹೂ ವಾಂಟ್ಸ್ ಟು ಇಶ್ಯೂ ಇಟ್ಸ್ ಶೇರ್. ಇಲ್ಲಿ ಒಂದು ಇನ್ವೆಸ್ಟರ್ ಅದಾರು ಹೂ ವಾಂಟ್ಸ್ ಟು ಬೈ ದ ಶೇರ್ಸ್, ಬಟ್ ದೇ ಬೋತ್ ಡೋಂಟ್ ನೋ ಈಚ್ ಅದರ್. ಸೊ ಇಲ್ಲಿ ಆಸ್ ಅ ಮಿಡಲ್ ಮ್ಯಾನ್ ಯಾರು ಬರ್ತಾರೆ ನೋಡ್ರಿ, ಬ್ರೋಕರ್ಸ್ ಬರ್ತಾರೆ. What is their job? They will invest the money of a common man into a potential company. In the same way, a company will get the investors to buy its shares. So, ಈ buyer and seller ಏನು ಮಾಡ್ತಾರೋ, ಬೆಟ್ಟಿ ಮಾಡಿಸ್ತಾರೋ ಯಾರವರು, ಬ್ರೋಕರ್ಸ್. ಮತ್ತು ಅದು ಇದೇನು ಕೆಲಸ ಮಾಡಕತ್ತಾರೋ ಇದ್ರ ಮೇಲೆ ಏನು ತಗೋತಾರ ಅವರು, ಬ್ರೋಕರೇಜ್ ಅನ್ನು ತಗೋತಾರೆ. ಓಕೆ, ಇಟ್ಸ್ ನಾಟ್ ಕಾಲ್ಡ್ as commission. That is something else. When you are dealing into the shares, bonds and securities, it is called as a brokerage. Of course, ನೀವು ಬ್ರೋಕರ್ ಆಗಬೇಕಾದ್ರೆ ಸ್ಟಾಕ್ ಎಕ್ಸ್ಚೇಂಜ್ ದಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಕೋಬೇಕಾಗ್ತೈತಿ. ಅದ್ರ ಜೊತೆಯಲ್ಲಿ ನಿಮಗೆ ಸ್ಟಾಕ್ ಎಕ್ಸ್ಚೇಂಜ್ ಯಾವ ರೀತಿ ಫಂಕ್ಷನ್ ಮಾಡ್ತೈತಿ, ಏನ್ ಕೆಲಸ ಮಾಡ್ತೈತಿ, ಅದ್ರ ಜ್ಞಾನ ಬೇಕಾಗ್ತೈತಿ. And you need to have a license also to become a broker into any stock exchange. Not only Bombay Stock Exchange, but any stock exchange, any part of the world. Not only India, anywhere. ಸೊ ಒಂದು ಬ್ರೋಕರ್ ಅದ ಇದು ಕೆಲಸ ಇದೆ. ಸೊ ಈಗ ನೋಡ್ರಿ, ಹೊಸ ಕಂಪನಿ ಇರಲಿ ಹಳಿ ಕಂಪನಿ ಇರಲಿ, ಅವ್ರಿಗೆ ಏನ್ ಬೇಕು ನೋಡ್ರಿ, ಬ್ರೋಕರ್ಸ್ ಬೇಕು. ದ ಒನ್ ಹೂ ವಿಲ್ ಹೆಲ್ಪ್ ದಮ್ ಇನ್ ಇಶ್ಯೂಯಿಂಗ್ ದೇರ್ ಶೇರ್ಸ್ ಆರ್ ಗೆಟಿಂಗ್ ದ ಪೊಟೆನ್ಶಿಯಲ್ ಶೇರ್ ಹೋಲ್ಡರ್ಸ್. ಸೊ ಒಂದು ಕಂಪನಿ ಏನ್ ಮಾಡ್ತೈತಿ ನೋಡ್ರಿ, ನೇಮಕಾತಿ ಮಾಡ್ಕೋತೈತಿ ಬ್ರೋಕರ್ಸ್. ಅದ್ ಬಿಟ್ಟು ಒಂದು ಕಂಪನಿಗೆ ಏನ್ ಬೇಕು ನೋಡ್ರಿ, ಬ್ಯಾಂಕರ್ಸ್ ಬೇಕು. ಯಾಕಂದ್ರೆ ನೋಡ್ರಿ, ಒಂದು ಕಂಪನಿದಲ್ಲಿ ಒಂದು ಸಾವಿರ ಅಥವಾ ಲಕ್ಷ ಗಂಟೆ ವ್ಯಾಪಾರ ಇರಂಗಿಲ್ಲ, ವ್ಯವಹಾರ ಇರಂಗಿಲ್ಲ. They will have crores of rupees transactions. So then they require a bank tie-up with whom they will carry out these all transactions. ಈಗ ಯಾವಾಗ ನಾವು ಶೇರ್ ಹೋಲ್ಡರ್ ಅಂತ ಹೇಳ್ತೀವಿ, ಶೇರ್ ಹೋಲ್ಡರ್ ಅದೇ ಊರದವ್ರು ಇರಬೇಕಂತ ಏನಿರಂಗಿಲ್ಲ. ಯಾವ ಬೇಕಾದ ಊರದವ್ರು ಆ ಒಂದು ಕಂಪನಿದಲ್ಲಿ ಏನ್ ಮಾಡಬಹುದು, ಅಪ್ಲೈ ಮಾಡಬಹುದು. ಸೊ ಹಂಗಾಗಿ ಯಾವ ಬೇಕಾದ ಮೂಲೆಯಾಗಿನ ವ್ಯವಹಾರ ಆಗ್ತಿರ್ತಾವ. ಅಂತ ಸಮಯದಲ್ಲಿನ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಬಹಳ ಮಹತ್ವದಾಗಿರ್ತಾವ. ಅಂಡ್ ದಟ್ಸ್ ಒನ್ ಆಫ್ ದ ಮೇಜರ್ ಸರ್ವಿಸ್ ಇಂಡಸ್ಟ್ರಿ. ವಾಟ್ ಕೈಂಡ್ ಆಫ್ ಸರ್ವಿಸ್ ದೇ ಆರ್ ಪ್ರೊವೈಡಿಂಗ್, ದ ಮೂವ್ಮೆಂಟ್ ಆಫ್ ದ ಫಂಡ್ಸ್. ಸೊ ದುಡ್ಡು ಕಲೆಕ್ಟ್ ಮಾಡುವುದು ಮತ್ತು ಇದೆಲ್ಲ ಏನು ಕಲೆಕ್ಷನ್ ಇರ್ತೈತಿ ರಿಲೇಟೆಡ್ ಟು ದ ಫಂಡ್ಸ್, ಅದ್ರ ಎಲ್ಲ ಜವಾಬ್ದಾರಿ ಯಾರ ಮೇಲೆ ಇರ್ತೈತಿ, ಬ್ಯಾಂಕ್ಸ್ ಮೇಲೆ ಇರ್ತೈತಿ. So then a company needs to appoint a good banker also who can take care of all these transactions. ಅದರ ಜೊತೆಯಲ್ಲಿ ಅಂಡರ್ ರೈಟರ್ಸ್ ಇದನ್ನು ಅವ್ರು ಅಪಾಯಿಂಟ್ ಮಾಡ್ತಾರೆ. ಈಗ ಅಂಡರ್ ರೈಟರ್ಸ್ ಯಾರಪ್ಪ, ಈಗ ನೋಡ್ರಿ, ಯಾವಾಗ ಒಂದು ಹೊಸ ಕಂಪನಿ ಇರ್ತೈತಿ, ಒಮ್ಮೆಗೆ ಯಾರು ಅವ್ರ ಶೇರ್ಸ್ ಗಳನ್ನು ಖರೀದಿ ಮಾಡಂಗಿಲ್ಲ. ಯಾಕಂದ್ರೆ ಹೊಸ ಕಂಪನಿದಲ್ಲಿ ಎಲ್ಲರಿಗೂ ಏನ್ ಕಾಣ್ತೈತಿ, ರಿಸ್ಕ್ ಕಾಣ್ತೈತಿ. ಹೊಸ ಕಂಪನಿ ಸರ್ವೈವ್ ಆಗಬಹುದು, ಫೇಲ್ನೂ ಆಗಬಹುದು. ಯಾಕಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಆಲ್ರೆಡಿ ಮಾರ್ಕೆಟ್ದಲ್ಲಿ ಅದಾವ. ಅವ್ರಿಗೆ ಕಾಂಪಿಟೇಷನ್ ಕೊಡಕ್ಕೆ ಒಂದು ಸಣ್ಣ ಕಂಪನಿಗೆ ಅಷ್ಟು ಸಾಧ್ಯ ಈಸಿಲಿ ಆಗಂಗಿಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಈಸ್ ಹ್ಯಾವಿಂಗ್ ಅ ಮೊನೋಪಾಲಿ ಇನ್ ಟು ಅ ಪ್ರಾಡಕ್ಟ್ ಆರ್ ಇಟ್ ಈಸ್ ಕಮಿಂಗ್ ವಿತ್ ಸಮ್ ಇನೋವೇಟಿವ್ ಪ್ರಾಡಕ್ಟ್. ಸೊ ವೆನ್ ಅ ನ್ಯೂ ಕಂಪನಿ ಇಸ್ ಕಮಿಂಗ್ ಇನ್ ಟು ದ ಮಾರ್ಕೆಟ್, ಅವರಿಗೆ ಯಾವಾಗ ಅವ್ರು ಶೇರ್ಸ್ ಇಶ್ಯೂ ಮಾಡ್ತಾರೆ, ಎಲ್ಲ ಕಂಪನೀಸ್ ಮೇಲೆ ಒಂದು ಪ್ರತಿಬಂಧ ಏನೈತಿ, 90% ಆಫ್ ದ ಶೇರ್ಸ್ ದಟ್ ದೇ ಆರ್ ಇಶ್ಯೂಯಿಂಗ್ ಶುಡ್ ಬಿ ಸಬ್ಸ್ಕ್ರೈಬ್ಡ್. ಓಕೆ, ಅದರ್ವೈಸ್ ಅವ್ರದ್ದು ಏನು ಇದು ಪ್ರೊಸೆಸ್ ಐತಿ ಅದೆಲ್ಲ ಮತ್ತೊಮ್ಮೆ ಮಾಡಬೇಕಾಗ್ತೈತಿ, ಆ ಪ್ರೊಸೆಸ್ ಫಂಕ್ಷನ್ ಆಗಲ್ಲ. ಸೊ ಈಗ ತಿಳ್ಕೊರಿ, ಒಂದು ಕಂಪನಿ ಶೇರ್ಸ್ ಇಶ್ಯೂ ಮಾಡೈತಿ, ಬಟ್ ಅವ್ರ ಶೇರ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅದಕ್ಕೆ ಅಪ್ಲಿಕೇಶನ್ ಬಂದಿಲ್ಲ. ಅಂತ ಸ್ಥಿತಿಯಲ್ಲಿ ಕಂಪನಿ ಏನ್ ಮಾಡ್ತೈತಿ, ಅಂಡರ್ ರೈಟರ್ಸ್ಗೆ ಅಪಾಯಿಂಟ್ ಮಾಡ್ತೈತಿ. ಈ ಅಂಡರ್ ರೈಟರ್ಸ್ ಏನ್ ಮಾಡ್ತಾರಂದ್ರೆ, ಏನ್ ಶೇರ್ ಹೋಲ್ಡರ್ಸ್ ಅದಾರೋ ಅಥವಾ ಇನ್ವೆಸ್ಟರ್ಸ್ ಅದಾರೋ ಅವ್ರಿಗೆ ಬೆಟ್ ಆಗಿ ಅವ್ರಿಗೆ ಭರವಸೆಯನ್ನು ಕೊಡ್ತಾರೋ ದಟ್ ನೀವು ಇಂಥ ಒಂದು ಕಂಪನಿದಲ್ಲಿ ಇನ್ವೆಸ್ಟ್ ಮಾಡ್ರಿ, ನಿಮ್ ದುಡ್ಡು ಎಲ್ಲೂ ಹೋಗಂಗಿಲ್ಲ, ನನ್ ರಿಸ್ಕ್ ನನ್ ಗ್ಯಾರಂಟಿ, ಹಂಗೆ ಕನ್ವಿನ್ಸ್ ಮಾಡ್ತಾರೆ. ಮತ್ತು ಆ ಶೇರ್ಸ್ ಗಳನ್ನು ಏನ್ ಮಾಡ್ತಾರೋ ಅವರು ಖರೀದಿ ಮಾಡ್ಲಿಕ್ಕೆ ಅವರಿಗೆ ಮೋಟಿವೇಟ್ ಮಾಡ್ತಾರೋ, ಪ್ರೇರೇಪಣೆ ಮಾಡ್ತಾರೆ. ಸೊ ಅಂಡರ್ ರೈಟರ್ಸ್ಗೆ ಅಪಾಯಿಂಟ್ ಮಾಡಬೇಕಂತ ಏನು ಒತ್ತಾಯ ಐತಿ, ಕಂಪಲ್ಷನ್ ಐತಿ ಬೈ ದ ಕಂಪನೀಸ್ ಆಕ್ಟ್? ನೋ, ಇಟ್ ಈಸ್ ದ ವಿಲ್ ಅಂಡ್ ವಿಶ್ ಆಫ್ ದ ಕಂಪನಿ. ಅವ್ರಿಗೆ ಬೇಕು, ಅವಶ್ಯಕ ಐತಿ ಅಂದ್ರೆ ಅವ್ರು ಇಂಥವ್ರಿಗೆ ಅಪಾಯಿಂಟ್ ಮಾಡಬಹುದು.
ಬಟ್ ಬೇಸಿಕಲಿ ಇವ್ರ ಕೆಲಸ ಏನೈತಿ ದಟ್ ಯಾವ ಶೇರ್ಸ್ ಮಾರ್ಕೆಟ್ದಲ್ಲಿ ಖಪ್ಸಾಕತ್ತಿಲ್ಲ, ಯಾರು ಅದನ್ನು ಖರೀದಿ ಮಾಡಾಕತ್ತಿಲ್ಲ, ಅಂತ ಶೇರ್ಸ್ಗಳನ್ನು ಮಾರಿ ಕೊಡುವುದು ಅಥವಾ ಸಬ್ಸ್ಕ್ರೈಬ್ ಮಾಡಿಸಿಕೊಡುವುದು ಫ್ರಮ್ ದ ಶೇರ್ ಹೋಲ್ಡರ್. ಸೊ ದೇರ್ ಜಾಬ್ ಇಸ್ ಆಲ್ಸೋ ಎ ವೆರಿ ಟ್ಯಾಲೆಂಟೆಡ್ ಜಾಬ್. ಯಾಕಂದ್ರೆ ಯಾವ ಶೇರ್ಸ್ ಮಾರ್ಕೆಟ್ ನಲ್ಲಿ ಸೆಲ್ ಆಗಕತ್ತಿಲ್ಲ, ಸಬ್ಸ್ಕ್ರೈಬ್ ಆಗಕತ್ತಿಲ್ಲ, ಅಂತ ಶೇರ್ಸ್ಗೆ ಅವ್ರು ಸಬ್ಸ್ಕ್ರೈಬ್ ಮಾಡಿಸಿಕೊಡುವುದಿಲ್ಲ. ಅಲ್ಟಿಮೇಟ್ಲಿ ಅದಕ್ಕೂ ಅವ್ರು ಏನ್ ತಗೋತಾರು, ಚಾರ್ಜಸ್ ತಗೋತಾರೆ. ಬಟ್ ಒಂದು ಕಂಪನಿ ಇಂಥವ್ರು ಎಲ್ಲರಿಗೂ ಏನ್ ಮಾಡ್ತೈತಿ, ಅಪಾಯಿಂಟ್ ಮಾಡತೈತಿ, ಸೊ ದಟ್ ಇಟ್ ಕ್ಯಾನ್ ಇಶ್ಯೂ ಇಟ್ಸ್ ಶೇರ್ ಇನ್ ಟು ದ ಮಾರ್ಕೆಟ್ ಟು ಫುಲ್ಫಿಲ್ ದ ಕಂಡೀಷನ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಸೊ ಅದ ನಮ್ಮ ನೆಕ್ಸ್ಟ್ ಪಾಯಿಂಟ್ ಐತಿ ನೋಡಿ, ಎನ್ಶೋರ್ ದಟ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಸ್ ರಿಸೀವ್. ಇದನ್ನು ತಿಳಿಸ್ಲಿಕ್ಕೆ ನಾನು ಒಂದು ಸ್ವಲ್ಪ ಉದಾಹರಣೆ ಕೊಡ್ತೇನೆ ನಿಮಗೆ. ಸಪೋಸ್ ಒಂದು ಕಂಪನಿ, ದ ನೇಮ್ ಆಫ್ ದ ಕಂಪನಿ ಇಸ್ ABC ಲಿಮಿಟೆಡ್. ಅವರು ಮಾರ್ಕೆಟ್ನಲ್ಲಿ 10,000 ಶೇರ್ಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ದೇ ಹ್ಯಾವ್ ಇಶ್ಯೂಡ್ 10,000 ಶೇರ್ಸ್ ಇನ್ ಟು ದ ಮಾರ್ಕೆಟ್. ಈಗ 10,000 ಶೇರ್ಸ್ 90% ಎಷ್ಟಾಗ್ತೈತೆ ನೋಡ್ರಿ, 9,000 ಶೇರ್ಸ್ ಕಮ್ಮಿ ಕಾಮನ್ ಪೀಪಲ್ ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಖರೀದಿ ಮಾಡಲೇಬೇಕು. ಸಪೋಸ್ ಆಗಲಿಲ್ಲ ಅಂದ್ರೆ ಏನಾಗ್ತೈತಿ, ಅವರು ಆ ಶೇರ್ಸ್, ಒಂದು ಕಂಪನಿ ಆ ಶೇರ್ಸ್ ಗಳನ್ನು ಅಲಾಟ್ ಮಾಡಲಿಕ್ಕೆ ಆಗಂಗಿಲ್ಲ. ದ ಸೆಬಿ ವಿಲ್ ನಾಟ್ ಅಪ್ರೂವ್ ಟು ಅಲಾಟ್ ದ ಶೇರ್ಸ್. So therefore they will appoint the brokers or underwriters. So ಅದೇನ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅದ ಏನ್ ಕಂಪಲ್ಷನ್ ಐತಿ ಅದನ್ನ ಅವ್ರು ಏನ್ ಮಾಡಬಹುದು, ರೀಚ್ ಮಾಡಬಹುದು. ಸೊ ದೆನ್ ಕನಿಷ್ಠ ಬಂಡವಾಳ ಪಡೆದುಕೊಂಡಿರುವುದನ್ನು ಏನ್ ಮಾಡ್ಬೇಕಾದ, ಖಚಿತಪಡಿಸಿಕೊಳ್ಳಬೇಕಾಗ್ತೈತಿ. ಎಷ್ಟೈತಿ ನೋಡ್ರಿ, ವಾಟ್ ಇಸ್ ದ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ದಟ್ ಇಸ್ ರಿಕ್ವೈರ್ಡ್? 90% is the minimum subscription that is required on the shares that being issued. Okay, what will be done after that? ಇದಾದ ನಂತರ ಇದು ಬಹಳ ಮಹತ್ವದ, ಎಲ್ಲ ಪ್ರತಿಯೊಂದು ಮಾಹಿತಿ ಬಹಳ ಮಹತ್ವದ ಐತಿ ನೋಡ್ರಿ. ಸ್ಟಾಕ್ ಎಕ್ಸ್ಚೇಂಜ್ ನಾನು ನಿಮಗೆ ಏನ್ ಮೊದಲು ತೋರಿಸಿದ್ನಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಪ್ರತಿಯೊಂದು ಕಂಪನಿಯಲ್ಲಿ ಲಿಸ್ಟೆಡ್ ಇರ್ತೈತಿ, ಪ್ರತಿಯೊಂದು ಕಂಪನಿ ನಿಮಗೆ ಶೇರ್ ಸಿಗ್ತಾವು? ನೋ, ಅಫ್ಕೋರ್ಸ್ ನಿಮಗೆ ಸಿಗಂಗಿಲ್ಲ. ಸೊ ಅಲ್ಲಿ ಯಾವ ಕಂಪನಿ ನಿಮಗೆ ಶೇರ್ ಸಿಗ್ತಾವು? ದ ಕಂಪನಿ ವಿಚ್ ಹ್ಯಾಸ್ ಬೀನ್ ಲಿಸ್ಟೆಡ್ ಓವರ್. ಸೊ ಇಲ್ಲಿ ನಾನು ನಿಮಗೆ ಒಂದು ಜಾಬ್ ಕೊಡಾಕತ್ತೇನಿ. ಎಲ್ಲರ ಕೈಯಾಗ ಮೊಬೈಲ್ ಐತಿ, ಗೂಗಲ್ ಐತಿ, ಇಂಟರ್ನೆಟ್ ಐತಿ. ಸರ್ಚ್ ಮಾಡಿ, ಏನ್ ಆಜು ಬಾಜು ನಮ್ಮಲ್ಲಿ ದೊಡ್ಡ ಫ್ಯಾಕ್ಟರೀಸ್ ಅದಾವು, ಇಂಡಸ್ಟ್ರೀಸ್ ಅದಾವು, ವೆದರ್ ದೇ ಆರ್ ಲಿಸ್ಟೆಡ್ ಇನ್ ಟು ಎನಿ ಸ್ಟಾಕ್ ಎಕ್ಸ್ಚೇಂಜ್ ಆರ್ ನಾಟ್. ಫಾರ್ ಎಕ್ಸಾಂಪಲ್ ರೇಣುಕಾ ಶುಗರ್ಸ್ ಅಂಡ್ ಸಾಯಿ ಕ್ಲಿನಿಕ್. ಓಕೆ, ಸೊ ಇದನ್ನು ಸರ್ಚ್ ಮಾಡಿ. ಐ ಆಮ್ ಗಿವಿಂಗ್ ಯು ದಿಸ್ ಪ್ರಾಜೆಕ್ಟ್. ಓಕೆ, ಆಸ್ ಅನ್ ಜಸ್ಟ್ ಸರ್ಚ್ ಮಾಡಿ ನೋಡ್ರಿ. ದಟ್ ನೀವು ಏನ್ ಮಣ್ಣು ಬಹಳಷ್ಟು ಸರ್ಚ್ ಮಾಡ್ತಿರ್ತೀರಿ ಗೂಗಲ್ ಮೇಲೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸರ್ಚ್ ಮಾಡಿ ನೋಡ್ರಿ. ಮತ್ತಷ್ಟು ನಿಮಗೆ ಕೆಲವೊಂದು ಯಾವ್ದಾರೆ ಬೇರೆ ಕಂಪನೀಸ್ ಗೊತ್ತದಾವ, ಈ JK ಸಿಮೆಂಟ್ ಐತಿ, ಸರ್ಚ್ ಫಾರ್ ದಟ್. Okay, it's near to Mudol, near Mudapur. Okay, so search whether it is a listed company or not. Adರದ shares ನಿಮಗೆ ಮಾರ್ಕೆಟ್ ದಲ್ಲಿ ಖರೀದಿ ಅಥವಾ ಸೇಲ್ ಮಾಡೋದಿತ್ತಂದ್ರೆ ಅವೈಲೇಬಲ್ ಅದಾವೋ ಇಲ್ಲ. ಸೊ ಓಪನ್ ಮಾರ್ಕೆಟ್ ದಲ್ಲಿ ಯಾವ ಶೇರ್ಸ್ ಬೈ ಅಂಡ್ ಸೆಲ್ ಆಗ್ತಾವು, ದ ಕಂಪನಿ ವಿಚ್ ಇಸ್ ಲಿಸ್ಟೆಡ್ ಆನ್ ದ ಬಾಂಬೆ ಆರ್ ಎನಿ ಸ್ಟಾಕ್ ಎಕ್ಸ್ಚೇಂಜ್. ಸೊ ಒಂದು ಕಂಪನಿಯಲ್ಲಿ ಲಿಸ್ಟ್ ಆಗಬೇಕಾದ್ರೂ ಅಗೇನ್ ಬಹಳಷ್ಟು ನಾರ್ಮ್ಸ್ ಅದಾವು, ರೂಲ್ಸ್ ಅದಾವು, ರೆಗ್ಯುಲೇಷನ್ಸ್ ಅದಾವು. ಅದು ಕೆಲವೊಂದಷ್ಟು ವರ್ಷ ಹಳೆದಿರಬೇಕು, ಅದಕ್ಕೆ ಕೆಲವೊಂದಷ್ಟು ಅಮೌಂಟ್ ಆಫ್ ಟರ್ನ್ ಓವರ್ ಇರಬೇಕು. ಇಟ್ ಹ್ಯಾಸ್ ಟು ಸಬ್ಮಿಟ್ ಇಟ್ಸ್ ಬ್ಯಾಲೆನ್ಸ್ ಶೀಟ್ ಫಾರ್ ಸರ್ಟನ್ ಅಮೌಂಟ್ ಆಫ್ ಇಯರ್ಸ್ ಅಂಡ್ ಎವ್ರಿಥಿಂಗ್. ಸರ್ಟನ್ ರೆಗ್ಯುಲೇಷನ್ಸ್ ಆರ್ ದೇರ್. When all these things are done, and again it is the will and wish of the company to get registered or listed over there or not. Okay, listed ಆಗೋದ್ರಿಂದ ಏನು ಲಾಭ ಆಗ್ತೈತಿ? The buying and selling of the shares become very much easier for the company as well. Okay, ಈ ಬ್ರೋಕರ್ಸ್ ಮತ್ತು ಅಂಡರ್ ರೈಟರ್ಸ್ ಮೇಲೆ ಬಹಳ ಡಿಪೆಂಡೆಂಟ್ ಆಗೋದು ಅವಶ್ಯಕತೆ ಇರಂಗಿಲ್ಲ. If the company is performing well, ultimately it becomes easier for the company to get a higher price for their share face value also. So suppose ಒಂದು ಕಂಪನಿಗೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟ್ ಆಗೋದೈತಂದ್ರೆ ಅಗೇನ್ ಅವ್ರು ಏನ್ ಕೊಡ್ಬೇಕಾಗ್ತೈತಿ? ಅಪ್ಲಿಕೇಶನ್ ಕೊಡ್ಬೇಕಾಗ್ತೈತಿ. ಓಕೆ, ಸೊ ಕಂಪನಿಯು ಷೇರುಗಳನ್ನು ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯವಹರಿಸುವ ಅನುಮತಿ ಪಡೆಯಲು ಅರ್ಜಿ ಸಲ್ಲಿಸಬಹುದು. ಸೊ ಅವ್ರು ಏನ್ ಮಾಡ್ಬೇಕಾಗ್ತೈತಿ? ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಕೊಡ್ಬೇಕಾಗ್ತೈತಿ. ಸೊ ಅಪ್ಲಿಕೇಶನ್ ಫಾರ್ ಲಿಸ್ಟಿಂಗ್ ಆಫ್ ದ ಕಂಪನೀಸ್ ಸೆಕ್ಯೂರಿಟೀಸ್. ದೆನ್ ರಿಫಂಡ್ ಆರ್ ಅಡ್ಜಸ್ಟ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ರಿಸೀವ್. ಏನ್ ಹೇಳ್ತಾರೆ ನೋಡ್ರಿ, ಷೇರು ಅರ್ಜಿಗಳ ಮೇಲೆ ಪಡೆದ ಹೆಚ್ಚುವರಿ ಹಣವನ್ನು ಹಿಂತಿರುಗಿಸುವುದು ಅಥವಾ ಹೊಂದಾಣಿಕೆ ಮಾಡುವುದು. ಅಂಡರ್ಸ್ಟ್ಯಾಂಡ್ ದಿಸ್ ಸಿಚುವೇಶನ್. ಅಗೇನ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ತಿಳ್ಕೊರಿ, ಒಂದು ಕಂಪನಿ ಅವರು ಮಾರ್ಕೆಟ್ ದಲ್ಲಿ 10,000 ಶೇರ್ಸ್ ಗಳನ್ನು ಇಶ್ಯೂ ಮಾಡ್ಯಾರ. ಬಟ್ ಇದು ಕಂಪನಿ ಫೇಮಸ್ ಐತಿ, ಎಕ್ಸಿಸ್ಟಿಂಗ್ ಐತಿ, ಅಥವಾ ಏನಾದ್ರು ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಐತಿ. ಇಟ್ ಈಸ್ ಆಲ್ರೆಡಿ ಡೂಯಿಂಗ್ ಗುಡ್ ಇನ್ ಟು ದ ಬಿಸ್ನೆಸ್.
ಸೊ ಅಂತ ಒಂದು ಕಂಪನಿ ಯಾವಾಗ ಮಾರ್ಕೆಟ್ದಲ್ಲಿ 10,000 ಶೇರ್ಸ್ ಇಶ್ಯೂ ಮಾಡೇ ಐತಿ, ಅದ್ರ ಸಲುವಾಗಿ ಸಬ್ಸ್ಕ್ರಿಪ್ಷನ್ 15,000 ಶೇರ್ಸ್ ಬಂದ್ಬಿಟ್ಟು ಅರ್ಥ ತಿಳ್ಕೊಳ್ಳಿ. ದಟ್ ಈ ಒಂದು ಕಂಪನಿ ಕಡೆ ಶೇರ್ಸ್ ಅದಾವ ಎಷ್ಟು ಕೊಡಾಕ 10,000 ಶೇರ್ಸ್ ಅದಾವ. ಬಟ್ ಹೌ ಮಚ್ ಸಬ್ಸ್ಕ್ರಿಪ್ಷನ್ ದೇ ಹ್ಯಾವ್ ರಿಸೀವ್ಡ್ ಆರ್ how much application they have received? They have received an application of 15,000 shares. Does the company have that much shares to give? No. 5,000 ಏನ್ ಬಂದ್ಬಿಟ್ಟಾವ ನೋಡ್ರಿ, ಎಕ್ಸೆಸ್ ಅಪ್ಲಿಕೇಶನ್ ಮನಿ ಬಂದ್ಬಿಟ್ಟೆ. ಸೊ ಇಲ್ಲಿ ಒಂದು ಕಂಪನಿ ಏನ್ ಮಾಡಬಹುದು ಅಂದ್ರೆ, ಏನ್ ಎಕ್ಸೆಸ್ ಮನಿ ಬಂದ್ಬಿಟ್ಟೈತಿ ಅವ್ರ ಕಡೆ, ಓಕೆ, ಏನ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ಬಂದ್ಬಿಟ್ಟೈತಿ, ಒಂದು ಅವ್ರ ಅದನ್ನ ಏನ್ ಎಕ್ಸೆಸ್ ಮನಿ ಬಂದೈತಿ ಅದನ್ನು ಒಳ್ಳೆ ಕೊಡಬೇಕಾಗ್ತೈತಿ. ದೇ ನೀಡ್ ಟು ಗಿವ್ ಇಟ್ ಬ್ಯಾಕ್. ಅದರ್ವೈಸ್ ಅವ್ರು ಏನ್ ಮಾಡಬಹುದು, ಅಲ್ಲಿ ಪ್ರೋ ರೇಟಾ ಅಲಾಟ್ಮೆಂಟ್ ಮಾಡಬಹುದು. ಪ್ರೋ ರೇಟಾ ಅಲಾಟ್ಮೆಂಟ್ ಅಂದ್ರೆ ಏನು, ತಿಳ್ಕೊರಿ, ಯಾರು 10 ಶೇರ್ಸ್ ಗಳನ್ನು ಬೇಡ್ಯಾರ ಅಂದ್ರೆ ಅವರಿಗೆ 8 ಶೇರ್ಸ್ ಕೊಡುವುದು. ಹಂಗಂದ್ರೆ ಏನು 2 ಶೇರ್ಸ್ ಜಾಸ್ತಿ ಅದಾವ, ಅದ್ರ ದುಡ್ಡು ಅವ್ರ ಕಡೆ ಕಂಪನಿ ಕಡೆನೂ ಉಳಿತು. ಆ ದುಡ್ಡಿಗೆ ಎಕ್ಸ್ಟ್ರಾ ದುಡ್ಡಿಗೆ ಅವ್ರು ಏನ್ ಮಾಡ್ಬಿಡ್ತಾರೋ ಅಡ್ಜಸ್ಟ್ ಮಾಡ್ಬಿಡ್ತಾರೋ ಮುಂದಿನ ಕಾಲ್ಗಳಲ್ಲಿ. ಓಕೆ, ವೆನ್ ಯು ವಿಲ್ ಕಮ್ ಇನ್ PUC ಸೆಕೆಂಡ್ ಇಯರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ ವೆರಿ ಡೀಟೇಲ್. ನಿಮಗೆ ಅಕೌಂಟಿಂಗ್ಸ್ ಮೇಲೆ ಇದ್ರ ಮೇಲೆ ಲೆಕ್ಕಗಳು ಅದಾವ. ಓಕೆ, ಇಫ್ ಯು ವಾಂಟ್ ಈಗ ನಿಮಗೆ ತಿಳ್ಕೊಳ್ಳೋದೈತಂದ್ರೆ PUC ಸೆಕೆಂಡ್ ಇಯರ್ ಅದು ಏನು ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಚಾಪ್ಟರ್ ಐತಿ, ಅದರ ಇಂಟ್ರೊಡಕ್ಷನ್ 2-3 ಪಾಠಗಳನ್ನು ನೋಡ್ಕೊಳ್ಳಿ, ಥಿಯರಿ ನಿಮಗಲ್ಲೇ ತಿಳಿದಿರ್ತೈತಿ. ಓಕೆ, ಸೊ ಯಾವಾಗ ಅವ್ರ ಕಡೆ ಜಾಸ್ತಿ ದುಡ್ಡು ಬಂದ್ಬಿಡ್ತೈತಿ, ಎದ್ರ ಮೇಲಿಂದ ಅಪ್ಲಿಕೇಶನ್ ಮೇಲಿಂದ ಕಂಪಲ್ಸರಿ ಪ್ರತಿ ಒಂದು ಕಂಪನಿ ಆ ದುಡ್ಡನ್ನು ಒಳ್ಳೆ ಕೊಡ್ಬೇಕಾಗ್ತೈತಿ ಅಥವಾ ಆ ದುಡ್ಡನ್ನು ಅಡ್ಜಸ್ಟ್ ಮಾಡ್ಬೇಕಾಗ್ತೈತಿ ಇನ್ ದ ಫರ್ದರ್ ಕಾಲ್ಸ್. ಅಡ್ಜಸ್ಟ್ ಯಾವಾಗ ಮಾಡ್ತೀವಿ, ಪ್ರೋ ರೇಟಾ ಅಲಾಟ್ಮೆಂಟ್ ಆಗೈತೆ ಅಂದ್ರೆ ಅಡ್ಜಸ್ಟ್ ಆಗ್ತೈತಿ. ಪ್ರೋ ರೇಟಾ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ಕಂಪಲ್ಸರಿ ಏನ್ ಮಾಡ್ಬೇಕಾಗ್ತೈತಿ, ರಿಫಂಡ್ ಮಾಡ್ಬೇಕಾಗ್ತೈತಿ. ಮತ್ತೆ ಅವ್ರು ಏನ್ ಟೈಮ್ ಲಿಮಿಟ್ ಹೇಳಿರ್ತಾರೋ ಕಂಪನೀಸ್ ಆಕ್ಟ್ ದಲ್ಲಿ ಅದೇ ಸಮಯದಲ್ಲಿ ರಿಟರ್ನ್ ಮಾಡಬೇಕು. ಅದರ್ವೈಸ್ ಕಂಪನಿ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಅಂತೂ ಆಗತೈತಿ. ಅದು ಎಷ್ಟು ದಿನ ಲೇಟ್ ಮಾಡಾಕತೈತಿ ಅಷ್ಟು ಬಡ್ಡಿನೂ ಕೊಡಬೇಕಾಗ್ತೈತಿ ಫಾರ್ ದ ಅಪ್ಲಿಕೆಂಟ್ಸ್ ಹೂ ಹ್ಯಾಡ್ ಅಪ್ಲೈಡ್. ನೆಕ್ಸ್ಟ್, ಇಶ್ಯೂ ಅಲಾಟ್ಮೆಂಟ್ ಲೆಟರ್ಸ್ ಟು ಸಕ್ಸಸ್ಫುಲ್ ಅಪ್ಲಿಕೆಂಟ್ಸ್. ಯಾರ್ಯಾರು ಶೇರ್ಸ್ ಸಲುವಾಗಿ ಅಪ್ಲೈ ಮಾಡಿದ್ರು ಮತ್ತು ಅವರಿಗೆ ಸಪೋಸ್ ಆ ಶೇರ್ಸ್ ಗಳನ್ನು ಅವ್ರು ಕೊಟ್ಟಾರು ಅಂದ್ರೆ ಅವ್ರಿಗೆ ಏನ್ ಕೊಡ್ತಾರ, ಅವರು ಮಾಹಿತಿ ಮುಟ್ಟಿಸ್ಬೇಕು. ಸೊ ನೋಡ್ರಿ, ಲೆಟರ್ ರೈಟಿಂಗ್ ಬಹಳ ಇಂಪಾರ್ಟೆಂಟ್ ಐತಿ. ನೀವು ಏನ್ ಲ್ಯಾಂಗ್ವೇಜಸ್ ನಲ್ಲಿ ಲೆಟರ್ ರೈಟಿಂಗ್ ಕಲಿಯಾಕತ್ತೀರಿ, ಪ್ಲೀಸ್ ಫೋಕಸ್ ಆನ್ ದಟ್ ಸ್ಕಿಲ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಸೊ ಯಾರಿಗೆ ನೀವು ಶೇರ್ಸ್ ಗಳನ್ನು ಇಶ್ಯೂ ಮಾಡಿರಿ ಅವ್ರಿಗೆ ನೀವು ಏನ್ ಮಾಡ್ತೀರಿ, ಲೆಟರ್ ಅನ್ನು ಕೊಡ್ತೀರಿ. ಆ ಲೆಟರ್ ನಲ್ಲಿ ಅವ್ರಿಗೆ ಏನ್ ಮಾಹಿತಿ ಕೊಡ್ತೀರಿ, ಸೂಚನೆ ಕೊಡ್ತೀರಿ, ದಟ್ ಅವರಿಗೆ ನಾವು ಶೇರ್ಸ್ ಅಂದ್ರೆ ಆ ಕಂಪನಿ ಶೇರ್ಸ್ ಇಶ್ಯೂ ಮಾಡಕತ್ತೈತಿ. ಹಂಗಾಗಿ ಈಗ ಅವರು ಅರ್ಜಿದಾರರು ಅಷ್ಟೇ ಅಲ್ಲ, ಒಂದು ಷೇರುದಾರರು, ಒಂದು ಶೇರ್ ಹೋಲ್ಡರ್ ಆಗಿರ್ತಾರೆ. ಫ್ರಮ್ ಅನ್ ಅಪ್ಲಿಕೆಂಟ್ ದೇ ಹ್ಯಾವ್ ಬಿಕಮ್ ನೌ ಅ ಶೇರ್ ಹೋಲ್ಡರ್. ನೌ ಫೈಲ್ ರಿಟರ್ನ್ ಆಫ್ ಅಲಾಟ್ಮೆಂಟ್ ವಿತ್ ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ನೋಡ್ರಿ, ನಿಮ್ಮ ಕಂಪನಿಯಲ್ಲಿ ಏನೇನು ಘಟನೆಗಳು ಆಗ್ತಾವ, ಎವ್ರಿಥಿಂಗ್ ಶುಡ್ ಬಿ ನೋಟಿಫೈಡ್ ಟು ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ಏನೇನು ನೀವು ಕೆಲಸವನ್ನು ಮಾಡಕತ್ತೀರಿ ಪ್ರತಿ ಒಂದೊಂದು ಕಾಪಿ ಮಾಹಿತಿ ನೀವು ಅಲ್ಲಿ ಕಂಪಲ್ಸರಿ ಕಳಿಸಲೇಬೇಕು. ಓಕೆ, ಸೊ ಕಂಪನಿಯ ನೋಂದಣಿ ಅಧಿಕಾರಿಗಳಲ್ಲಿ ಷೇರು ಹಂಚಿಕೆಯ ವಿವರ ಪಟ್ಟಿಯನ್ನು ಸಲ್ಲಿಸುವುದು. ಓಕೆ, ಎವ್ರಿಥಿಂಗ್ ನೀವು ಯಾವ ರೀತಿಯಿಂದ ಶೇರ್ಸ್ ಗಳನ್ನು ಇಶ್ಯೂ ಮಾಡಿದ್ರಿ, ಎಷ್ಟು ಸಬ್ಸ್ಕ್ರಿಪ್ಷನ್ ಬಂತು, ಓವರ್ ಸಬ್ಸ್ಕ್ರಿಪ್ಷನ್ ಆಯ್ತು, ಅಂಡರ್ ಸಬ್ಸ್ಕ್ರಿಪ್ಷನ್ ಆಯ್ತು, ಜಾಸ್ತಿ ಸಬ್ಸ್ಕ್ರಿಪ್ಷನ್ ಆಗಿಬಿಟ್ಟೈತೆ ಅಂದ್ರೆ ಯಾವ ರೀತಿಯಿಂದ ಅಲಾಟ್ಮೆಂಟ್ ಮಾಡಿದ್ರಿ, ಮತ್ತು ಫೈನಲ್ ಅಲಾಟ್ಮೆಂಟ್ ಅದ ಏನ್ ಲಿಸ್ಟ್ ಐತಿ ಅದನ್ನ ನೀವು ಎಲ್ಲಿ ಸಬ್ಮಿಟ್ ಮಾಡಬೇಕಾಗ್ತೈತಿ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ಸಬ್ಮಿಟ್ ಮಾಡಬೇಕಾಗ್ತೈತಿ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕಂಪನಿ ಕಡೆ ಏನ್ ಬಂದ್ಬಿಡ್ತೈತಿ, ದುಡ್ಡು ಬಂದ್ಬಿಡ್ತೈತಿ. ಆ ದುಡ್ಡು ಬಂದ ಮೇಲೆ ಆ ದುಡ್ಡದಾಗಿ ನಾವು ಏನ್ ಮಾಡ್ತಾರೋ, ಬಿಸ್ನೆಸ್ ಮಾಡ್ತಾರೋ. ಬಿಸ್ನೆಸ್ ಎದ್ರ ಸಲುವಾಗಿ ಮಾಡ್ತಾರೋ, ಲಾಭ ಆಗಲಿ ಅದರ ಸಲುವಾಗಿ. ಸೊ ಏನ್ ಲಾಭ ಬರ್ತೈತಿ, ವಾಟ್ ಪ್ರಾಫಿಟ್ ವಿಲ್ ಬಿ ಅರ್ನ್ಡ್, ಫ್ರಮ್ ದಟ್ ಪ್ರಾಫಿಟ್ ಸಮ್ ಅಮೌಂಟ್ ವಿಲ್ ಬಿ ಗಿವನ್ ಟು ದ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್. ಸೊ ಯಾರು ಶೇರ್ ಹೋಲ್ಡರ್ಸ್ ಅದಾರು ಅವ್ರು ಯಾವುದೇ ಒಂದು ಕಂಪನಿದ ಶೇರ್ಸ್ ಖರೀದಿ ಮಾಡಿದ್ರೆ ಅವ್ರಿಗೆ ಏನ್ ಲಾಭ ಸಿಗ್ತೈತಿ, ನೋ, they will get dividend. The profit will remain into the company only for the further business expansion or business transactions. Okay, so now let us move ahead. There is a small information over here. A public company raising funds from friends or relatives. Nodri yav reetiyinda one private company raises the money from friends or relatives, same way the public company can also do. Okay, but not public. So illa public ಗೆ issue madak agangilla their shares. Has to file a statement in lieu of prospectus. Suppose if any public company market dalli shares issue madakatilla for the common people, ಅವರು ಪ್ರೈವೇಟ್ ಕಂಪನಿ ಗಂಟೆನ ಅವ್ರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ
registrar of companies. Okay, at least 3 days before the allotment of shares, and returns on allotment after completing the allotment. As per SEBI guidelines, minimum subscription has to be 90% of the shares to be issued to the public. Whatever shares are issued into the market, out of that 90% shares needs to be subscribed. Okay, the same is written in Kannada. ಒಂದು ಸಾರ್ವಜನಿಕ ಕಂಪನಿಯು ಸ್ನೇಹಿತರು ಮತ್ತು ಸಂಬಂಧಿಗಳಿಂದ ಮಾತ್ರ ಬಂಡವಾಳವನ್ನು ಸಂಗ್ರಹಿಸುವುದಾದರೆ, ಸಾರ್ವಜನಿಕರಿಂದ ಬಂಡವಾಳ ಪಡೆಯದೇ ಇದ್ದಾಗ ಪರಿಚಯ ಪತ್ರಿಕೆಯ ಬದಲಾಗಿ ಹೇಳಿಕೆಯ ಪತ್ರವನ್ನು, ಪರಿಚಯ ಪತ್ರಿಕೆ ಅಂದ್ರೆ ಏನು, ಪ್ರಾಸ್ಪೆಕ್ಟಸ್, ಓಕೆ, ಬದಲಾಗಿ ಹೇಳಿಕೆಯ ಪತ್ರವನ್ನು ಷೇರು ಹಂಚಿಕೆಯ ಕನಿಷ್ಠ 3 ದಿನಗಳ ಮುಂಚಿತವಾಗಿ ಕಂಪನಿ ನೋಂದಣಿ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಮತ್ತು ಷೇರು ಹಂಚಿಕೆಯ ಪೂರ್ಣವಾದ ನಂತರ ಷೇರು ಹಂಚಿಕೆಯ ವಿವರ ಪಟ್ಟಿಯನ್ನು ಸಲ್ಲಿಸಬೇಕು. ಸೆಬಿ ಮಾರ್ಗಸೂಚಿಗಳು ಪ್ರಕಾರ ಕನಿಷ್ಠ ವಂತಿಕೆಯು ನೀಡಿದ ಷೇರುಗಳು ಶೇಕಡಾ 90 ಅಷ್ಟು ಇರಬೇಕು. ಓಕೆ, ಸೊ ಇದೇನಿಗೆ ಒಂದು ಪಬ್ಲಿಕ್ ಕಂಪನಿನೂ ಪ್ರೈವೇಟ್ ಕಂಪನಿ ಗತ್ತೆ ಸಪೋಸ್ ಅವರಿಗೆ ಆಸಕ್ತಿ ಇಲ್ಲ ಟು ಇಶ್ಯೂ ದ ಶೇರ್ಸ್ ಇನ್ ಟು ದ market to the common public, they can also avoid it. That is what they are trying to say. Okay, so with this we have come to the end of this chapter. So ಇಲ್ಲಿ ಈ ಚಾಪ್ಟರ್ ಏನಾಗ್ತೈತೆ ನೋಡ್ರಿ, ಮುಕ್ತಾಯ ಆಗ್ತೈತಿ. So totally how many chapters are completed today? 3 chapters are over. Okay, so we shall continue in the next class. Thank you.